ಏನು ಹೈಕಮಾಂಡ್ನವರು ಏನೆಲ್ಲ ತೀರ್ಮಾನ ತಗೊಳ್ತಾರೆ ಅವರಿಗೆ ಪ್ರತಿಯೊಂದು ವಿಚಾರಗಳು ರಾಜ್ಯದ ಬಗ್ಗೆ ಗೊತ್ತಿರ್ತಕ್ಕಂಥದ್ದೇ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರೋದೇ ನಮಗೆ ಒಂದು ಸೌಭಾಗ್ಯ. ಯಾಕೆಂದರೆ AICC ಅಧ್ಯಕ್ಷರಾಗೋದು ಅಷ್ಟು ಸುಲಭನೂ ಅಲ್ಲ ಮತ್ತು ಆ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಸಾಮರ್ಥ್ಯನೂ ಇರಬೇಕಾಗ್ತದೆ. ಅದಕ್ಕಾಗಿ ಸನ್ಮಾನ್ಯ ಖರ್ಗೆ ಅವರಿಗೆ ಅವಕಾಶ ಇದೆ. ಅವರಿಗೆ ಪ್ರತಿಯೊಂದು ಈ ರಾಜ್ಯದ ರಾಜಕಾರಣ ಪ್ರತಿಯೊಂದು ಗೊತ್ತು, ಅತ್ಯಂತ ಹೆಚ್ಚು ಅನುಭವ ಇರ್ತಕ್ಕಂಥವ್ರು ಮತ್ತು ಎಲ್ಲವನ್ನು ಕೂಡ ಸ್ವತಃ ತಾವು ಅನುಭವಿಸಿದ್ದಾರೆ, ನೋಡಿದ್ದಾರೆ, ಅವರಿಗೆಲ್ಲವೂ ಗೊತ್ತಿದೆ. ಹಾಗಾಗಿ ನಾವುಗಳು ಯಾರು ಹೇಳಿದರೆ ಅದಕ್ಕೇನು ಅಷ್ಟೊಂದು ಅರ್ಥ ಬರೋದಿಲ್ಲ. ಅದಕ್ಕಾಗಿ ನಾನು ಹೆಚ್ಚು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡೋದು. ನೋಡಿದ್ರೆ ಅವ್ರಿಗೂ ಕೂಡ CM ಆಗುವಂಥ ಆಸೆ ಏನಾದರೂ ಇದೆಯಾ ಅಂತ? ಅಲ್ಲ, ನಮಗೆ ಅವರು ಆಗಿದ್ದರೆ ಬಹಳ ಸಂತೋಷ. ಯಾಕೆಂದರೆ ನಮಗೆ ಅಷ್ಟೊಂದು ಹಿರಿಯ ರಾಜಕಾರಣಿ ಮತ್ತು ಅನುಭವ ಇರ್ತಕ್ಕಂಥವ್ರು. ಅವರು ಆಗೋದಾದರೆ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ಹೇಳಿದ್ದಾರೆ ಸರ್, ದಲಿತರ ಮುಂದಿನ CM ಆಗಬೇಕು ಅನ್ನೋದು ನಮ್ಮ ಬೇಡಿಕೆ. ಇಲ್ಲ, ಈಗ ಹೆಚ್ಚಿಗೆ ಅದ್ರ ಬಗ್ಗೆ ಮಾತಾಡೋದು ಬೇಡ. ಐ ಡೋಂಟ್ ವಾಂಟ್ ಟು ಅನ್ನೆಸೆಸರಿಲಿ ಗೆಟ್ ಇನ್ ಟು ದ್ಯಾಟ್. ಸುಮ್ಮನೆ ನಮ್ಗೆ ಗೊತ್ತೇ ಇರೋದಿಲ್ಲ ವಿಷಯಗಳು, ನಾವು ಏನೋ ಹೇಳೋಕ್ಕಾಗೋದಿಲ್ಲ. ಡೆಲ್ಲಿಗೆ ಹೋಗೋದು ಬರೋದು ಏನೇನು ಕಾಮನ್ ಅಲ್ವಾ. ಡೆಲ್ಲಿಗೆ ನಮ್ಮ DCM ಅವರು ಹೋಗಿದ್ದರು, ಅವರು ಡಿಫೆನ್ಸ್ ಮಿನಿಸ್ಟರ್ನ ಭೇಟಿಯಾಗಿದ್ದರು. ರಾಜ್ಯದಲ್ಲಿ ಯಾವುದೋ ಒಂದು ಸಮಸ್ಯೆ ಅಥವಾ ಒಂದು ಅಭಿವೃದ್ಧಿ ಡಿಫೆನ್ಸಿನ ದೃಷ್ಟಿಯಿಂದ ಚರ್ಚೆ ಮಾಡಬೇಕು ಅಂತ ಅವರು ಹೋಗಿದ್ದಾರೆ. ಅದೇ ರೀತಿ ಮಹದೇವಪ್ಪನವರು, ಮುನಿಯಪ್ಪನವರು ಈ SC ST ನಮ್ಮ ಇಂಟರ್ನಲ್ ರಿಸರ್ವೇಷನ್ನದನ್ನು SC ಕಮಿಷನ್ನಿಗೆ ತಿಳಿಸ್ಬೇಕು ಅಂತೇಳಿ ಅವರು ಹೋಗಿದ್ದಾರೆ. ಅಲ್ಲಿ ಡೆಲ್ಲಿಗೆ ಹೋದಾಗ ನಮ್ಮದೊಂದು ಸಂಪ್ರದಾಯ, ನಾನು ಹೋದರೂ ಅಷ್ಟೇ, ಯಾರೇ ಹೋದರೂ ಅಷ್ಟೇ, ನಮ್ಮ AICC ಕಚೇರಿಗೆ ಭೇಟಿ ಕೊಡ್ತೀವಿ. ಅಲ್ಲಿ ಯಾರು ನಮಗೆ ಸಿಗ್ತಾರೆ ಅಥವಾ ನಾವೇ ಯಾರನ್ನಾದರೂ ಭೇಟಿ ಮಾಡಬೇಕು ಅಂತಿದ್ರೆ ಅವರ ಅಪಾಯಿಂಟ್ಮೆಂಟ್ ತೊಗೊಳ್ತೀವಿ, ಮಾತಾಡ್ಕೊಂಡು ಬರ್ತೀವಿ. ಇದು ರಾಜ್ಯದ ರಾಜಕಾರಣ ಇರ್ಬೋದು, ರಾಷ್ಟ್ರದ ರಾಜಕಾರಣ, ಪಕ್ಷದ ರಾಜಕಾರಣ ಇರ್ಬೋದು.